ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಎಲ್ಲರಿಗೂ ಈ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಯಾರ್ಯಾರ ಭವಿಷ್ಯ ಯಾವ ರೀತಿ ಇದೆ, ಯಾರಿಗೆ ಅದೃಷ್ಟ, ಯಾರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಎಲ್ಲಿಂದನಾದರೂ ಹಠಾತ್ ಪ್ರಯೋಜನಗಳನ್ನು ಪಡೆಯಬಹುದು. ಜೊತೆಗೆ ನೀವು ಇವತ್ತು ಆರ್ಥಿಕವಾಗಿ ಬಲವಾಗ್ತೀರಾ. ನಿಮ್ಮ ಕುಟುಂಬದವರೊಂದಿಗೆ ಪ್ರೀತಿ ವಾತ್ಸಲ್ಯ ಹೆಚ್ಚಾಗುತ್ತೆ. ಜೊತೆಗೆ ನೀವು ಹಲವಾರು ಕಾರ್ಯಕ್ರಮಗಳಿಗೆ ಇವತ್ತು ಖರ್ಚು ಮಾಡುವಂತಹ ಸಾಧ್ಯತೆ ಇರುತ್ತೆ. ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ಹಲವಾರು ತೊಂದರೆಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಆದರೆ ಕಾಲಕ್ರಮೇಣ ಪರಿಸ್ಥಿತಿ ಬದಲಾಗುತ್ತೆ. ಇವತ್ತು ನಿಮಗೆ ಆರ್ಥಿಕವಾಗಿ ಲಾಭದಾಯಕವಾದಂತಹ ದಿನ ಆಗಿದೆ. ಜೊತೆಗೆ ನಿಮಗೆ ಸಾಮಾಜಿಕವಾಗಿ ಗೌರವ ಹೆಚ್ಚಾಗುತ್ತೆ. ಇವತ್ತು ನೀವು ನಿಮ್ಮ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಈ ದಿನ ಬಹಳ ಯಶಸ್ಸಿನಿಂದ ಕೂಡಿದೆ. ನೀವು ಅಂದ್ಕೊಂಡಿದ್ದಕ್ಕಿಂತನೂ ಹೆಚ್ಚಾಗಿ ನಿಮಗೆ ಇವತ್ತು ಯಶಸ್ಸು ಸಿಗುತ್ತೆ. ಆದರೂ ಕೂಡ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದು ಹೋಗುತ್ತೆ. ಕಚೇರಿ ಕೆಲಸದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿ ನಿಮಗೆ ಯಶಸ್ಸು ಸಿಗುತ್ತೆ. ಕಲೆಯಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ವ್ಯಾಪಾರ ಮಾಡೋರಿಗೆ ಬಹಳ ಉತ್ತಮವಾದ ಸಮಯ. ಆದರೆ ಆರೋಗ್ಯದ ಸಮಸ್ಯೆ ನಿಮ್ಮನ್ನು ಕಾಡಬಹುದು. ಹಾಗಾಗಿ ಎಚ್ಚರಿಕೆಯಿಂದ ಇರೋದು ಬಹಳ ಉತ್ತಮ. ಮುಂದಿನ ರಾಶಿ ಕಟಕ ರಾಶಿಯ ಜನರಿಗೆ ಇವತ್ತು ಹಣಕಾಸಿನ ಲಾಭ ಆಗುವಂತಹ ಸಾಧ್ಯತೆ ಇದೆ. ಜೊತೆಗೆ ತುಂಬ ದಿನದಿಂದ ಪೆಂಡಿಂಗ್ ಇರುವಂತಹ ಕೆಲಸಗಳು ಕೂಡ ಇವತ್ತು ಪೂರ್ಣಗೊಳ್ಳುತ್ತೆ. ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಆದರೆ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಆತುರ ಪಡಬೇಡಿ. ಹಿರಿಯರ ಒಂದು ಸಲಹೆಯ ಮೇರೆಗೆ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಿ. ನಿಮಗೆ ಸಾಮಾಜಿಕವಾಗಿ ಕೂಡ ಗೌರವ ಹೆಚ್ಚಾಗುತ್ತೆ. ಅಧಿಕಾರಿಗಳು ಸಂತೋಷ ಪಡ್ತಾರೆ ನಿಮ್ಮ ಕೆಲಸವನ್ನು ನೋಡಿ. ಈ ದಿನ ನಿಮಗೆ ಲಾಭದಾಯಕವಾಗಿದೆ. ದಿನ ರಾಶಿ ಸಿಂಹರಾಶಿಯ ಜನರು ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ಮೊದಲು ಆರೋಗ್ಯ, ಅನಂತರ ಹಣ ಗಳಿಸುವಿಕೆಯ ಕಡೆ ಅವರು ಗಮನವನ್ನು ಕೊಡಬೇಕು. ಜೊತೆಗೆ ಇವತ್ತು ನಿಮಗೆ ಇವತ್ತಿನ ದಿನ ಚೆನ್ನಾಗಿರುತ್ತೆ. ಆದರೆ ಯಾವುದಾದ್ರೂ ಒಂದು ಹೊಸ ಕೆಲಸವನ್ನು ಶುರು ಮಾಡುವಾಗ ಒಳ್ಳೆಯ ಮತ್ತು ಕೆಟ್ಟ ಅಂಶಗಳನ್ನು ಆಲೋಚನೆಯನ್ನು ಮಾಡಿ, ಇದು ಮಾಡಿದರೆ ಒಳ್ಳೆಯದಾ, ಇದು ಮಾಡಿದರೆ ಕೆಟ್ಟದಾ ಅಂತ ಒಮ್ಮೆ ಆಲೋಚನೆಯನ್ನು ಮಾಡಿ ಕೆಲಸವನ್ನು ಶುರು ಮಾಡೋದು ಬಹಳ ಉತ್ತಮ. ತರಾತುರಿಯಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಡಿ. ವ್ಯಾಪಾರಕ್ಕೆ ಇವತ್ತು ಬಹಳ ಉತ್ತಮವಾದ ದಿನ. ಆದರೆ ವ್ಯವಹರಿಸುವವರು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಬಹಳ ಒಳ್ಳೆಯದು. ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಇವತ್ತು ಬಹಳ ಉತ್ತಮವಾದ ದಿನ. ನೀವು ಶುಭ ಕಾರ್ಯಗಳಿಗೆ, ಯಾವುದಾದ್ರೂ ಶುಭ ಸಮಾರಂಭಗಳಿಗೆ ಹಣವನ್ನು ಖರ್ಚು ಮಾಡ್ತೀರಾ. ಅದು ಬಿಟ್ಟರೆ ನಿಮ್ಮ ಕುಟುಂಬದಲ್ಲಿ ಬಹಳ ಸಂತೋಷ ಇರುತ್ತೆ. ಜೊತೆಗೆ ವಿದ್ಯಾರ್ಥಿಗಳಾಗಿದ್ದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಾಣ್ತೀರಾ. ಮುಂದಿನ ರಾಶಿ ತುಲಾರಾಶಿಯವರಿಗೆ ಇವತ್ತು ಬಹಳ ಲಾಭದಾಯಕವಾದಂತಹ ದಿನ ಆಗಿರುತ್ತೆ. ಇವತ್ತು ನೀವು ಹಳೆಯ ಕೆಲಸಗಳೇನಾದರೂ ಕೂಡ ಬಾಕಿ ಉಳಿಸಿದ್ರೆ ಅದೆಲ್ಲ ಇವತ್ತು ಸಂಪೂರ್ಣಗೊಳ್ಳುತ್ತೆ. ನಿಮ್ಮ ಕುಟುಂಬದವರೊಂದಿಗೆ ನೀವು ಪ್ರಯಾಣವನ್ನು ಮಾಡ್ತೀರಾ. ಜೊತೆಗೆ ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿಯವರಿಗೆ ಬಹಳ ಮಂಗಳಕರವಾದಂತಹ ದಿನ. ಹಣಕಾಸಿನ ವಿಚಾರದಲ್ಲಿ ನೀವು ಲಾಭವನ್ನು ಪಡೆಯಬಹುದು. ಒಳ್ಳೆಯ ಗೌರವಾನ್ವಿತ ಜನರನ್ನು ಇವತ್ತು ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಸಿಹಿ ಸುದ್ದಿಯನ್ನು ನೀವು ಕೇಳ್ತೀರಾ. ಹಾಗೆ ಕುಟುಂಬ ಸಮೇತ ನೀವು ತೀರ್ಥಕ್ಷೇತ್ರಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಮುಂದಿನ ರಾಶಿ ಧನುರ್ರಾಶಿಯವರಿಗೆ ಇವತ್ತು ವಿಶ್ರಾಂತಿ ಸಿಗೋದಿಲ್ಲ. ಬಹಳ ಕೆಲಸದ ಹೊರೆ ಇರುತ್ತೆ. ಹಾಗಾಗಿ ಕೆಲಸದ ಹೊರೆ ಹೆಚ್ಚಾಗಿರುತ್ತೆ. ಆದರೂ ಕೂಡ ಕೆಲವು ಪ್ರಮುಖ ಕೆಲಸಗಳು ಕೂಡ ಇದರಿಂದ ನಿಲ್ಲಬಹುದು, ಸ್ಟಾಪ್ ಆಗುತ್ತೆ ಕೆಲವೊಂದು ಪ್ರಮುಖ ಕೆಲಸಗಳು. ಜೊತೆಗೆ ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳಬಹುದು. ಹೀಗಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ. ಜೊತೆಗೆ ನಿಮ್ಮ ಕುಟುಂಬ ಸದಸ್ಯರ ಕಾಳಜಿಯನ್ನು ಕೂಡ ನೀವು ಮಾಡಬೇಕಾಗತ್ತೆ. ಮುಂದಿನ ರಾಶಿ ಮಕರ ರಾಶಿಯವರಿಗೆ ಈ ದಿನ ಬಹಳ ಯಶಸ್ಸಿನಿಂದ ಕೂಡಿರುತ್ತೆ. ಆದರೂ ಕೂಡ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದೇನೆಂದರೆ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ನೀವು ವಾಗ್ವಾದಕ್ಕಿಳಿಬೋದು. ಸಂಗ್ರಹ ಮಾಡಿಟ್ಟಂತಹ ಹಣವೆಲ್ಲ ಕೂಡ ಖಾಲಿಯಾಗಬಹುದು. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರೋದು ಬಹಳ ಉತ್ತಮ. ಜೊತೆಗೆ ಯಾವುದೇ ಒಂದು ಅನುಪಯುಕ್ತ ವಿಷಯದಲ್ಲಿ ತಲೆ ಹಾಕಬೇಡಿ. ನೀವು ತಲೆ ಹಾಕಿ ಮತ್ತೊಂದು ಮಾತಾಡಿ ಮತ್ತೊಂದು ಆಗೋದು ಬೇಡ. ಇವತ್ತು ಮೌನವಾಗಿ ತಾಳ್ಮೆಯಿಂದ ಇರೋದು ಬಹಳ ಉತ್ತಮ. ಮುಂದಿನ ರಾಶಿ ಕುಂಭರಾಶಿಯವರಿಗೆ ಇವತ್ತು ಬಹಳ ಉತ್ತಮವಾದಂತಹ ದಿನ. ಹಲವಾರು ಶುಭ ಕಾರ್ಯಗಳಿಗೆ ಇವತ್ತು ನೀವು ಹಣವನ್ನು ಖರ್ಚು ಮಾಡ್ತೀರಾ. ನಿಮ್ಮ ಕುಟುಂಬ ಸದಸ್ಯರು ಬಹಳ ಸಂತೋಷದಿಂದಿರ್ತಾರೆ. ಜೊತೆಗೆ ರಿಯಲ್ ಎಸ್ಟೇಟ್ನಲ್ಲಿ ಉದ್ಯಮ ಮಾಡೋರಿಗೆ, ವ್ಯವಹಾರ ಮಾಡೋರಿಗೆ ಬಹಳ ಉತ್ತಮವಾದ ದಿನ ಇವತ್ತು.
ಲಾಭ ಸಿಗುತ್ತೆ. ಖರೀದಿ ಮಾಡೋದ್ರಲ್ಲಿ, ಕೊಡೋದ್ರಲ್ಲಿ, ಏನಾದರೂ ಕೊಟ್ಟು ಮಾರಾಟ ಮಾಡುವಂತಹ ವಿಚಾರದಲ್ಲಿ ಇವತ್ತು ನಿಮಗೆ ಲಾಭ ಸಿಗುತ್ತೆ. ಇವತ್ತು ನಿಮಗೆ ಬಹಳ ಉತ್ತಮವಾದಂತಹ ದಿನ ಆಗಿದೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರು ಇವತ್ತು ಏನಾದರೂ ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಬಹಳ ಉತ್ತಮ. ಯಾಕಂದರೆ ಇದರಿಂದ ನೀವೇ ತಪ್ಪಿಗೆ ಸಿಕ್ಕಿ ಹಾಕಿಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಏನಾದರೂ ಮಾತಾಡೋದಕ್ಕಿಂತ ಮುಂಚೆ ಇವತ್ತು ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಬಹಳ ಉತ್ತಮ. ಜೊತೆಗೆ ವ್ಯಾಪಾರ ಮಾಡೋರಿಗೆ ಬಹಳ ಉತ್ತಮವಾದಂತಹ ದಿನ ಆಗಿದೆ. ಆದರೆ ವ್ಯವಹಾರ ಮಾಡೋರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಅನಂತರ ಹಣ ಗಳಿಕೆ ಮಾಡೋದ್ರ ಮೇಲೆ ನೀವು ಗಮನವನ್ನು ಕೊಟ್ಟರೆ ಬಹಳ ಉತ್ತಮವಾದ ದಿನ ಆಗಿದೆ ನಿಮಗಿವತ್ತು. ಇದಾಗಿತ್ತು ಈ ದಿನದ ಭವಿಷ್ಯ ಕಾರ್ಯಕ್ರಮ. ನಾಳೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.